ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಂದು ಆಡ್ಸೆನ್ಸ್ ಅನ್ನ 2 ಚಾನಲ್ಗೆ ಕನೆಕ್ಟ್ ಮಾಡೋದು ಹೇಗೆ ಅಂತ ಇಲ್ಲಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಸೊ 720 ಜನ ಮಾತ್ರ ನೋಡಿದ್ದೀರಾ. ಓಕೆ, ಈಗ ನಿನ್ನೆ ಅಪ್ಲೈ ಮಾಡಿದ್ಮೇಲೆ ಅದರ ಪರಿಣಾಮ ಏನಾಯಿತು, ರಿಸಲ್ಟ್ ಏನು ಬಂತು ನೋಡೋಣ. ಸೊ ಇಲ್ಲಿ ಆ ಚಾನಲ್ ಓಪನ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಕ್ಲಿಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಅರ್ಪಿತಾ ಕಿರುತೆರೆ ಅಂತ ಈ ಚಾನಲ್. ಸೊ ನಾನು YT ಸ್ಟುಡಿಯೋ ಓಪನ್ ಮಾಡ್ತೀನಿ, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ಚಾನಲ್ ಮಾನಿಟೈಸ್ ಆಗಿ ಬಂದಿದೆ. ಸೊ ಈ ಚಾನಲ್ ಲೆಟ್ಸ್ಕೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ನಾನು ಸೆಟಪ್ ಮಾಡಬೇಕು. ಸೆಟಪ್ ಆಮೇಲೆ ಮಾಡ್ತೀನಿ, ಬಿಕಾಸ್ ಇದು ಫುಲ್ ಮಾನಿಟೈಸೇಷನ್ ಆಗಿಲ್ಲ, ಇನ್ನೂ ಕ್ರೈಟೀರಿಯಾ ಕಂಪ್ಲೀಟ್ ಆಗಬೇಕು. ವಾಚ್ ಓವರ್ ಕಂಪ್ಲೀಟ್ ಆಗಿದೆ, ಬಟ್ ಇನ್ನೂ ಇದು ಓಪನ್ ಆಗಿಲ್ಲ, ನೋಡ್ಬೋದು. ಸೊ ಈ ಚಾನಲ್ ಮೇಲೆ ನೀವು ನೋಡ್ಬೋದು ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇವ್ರು ಹಾಕ್ತಿದ್ದಾರೆ. ಆಮೇಲೆ ಸಿನಿಮಾ ರಿಲೀಸ್ ಕೂಡ ಮಾಡ್ತಿದ್ದಾರೆ. ಸಿನಿಮಾದ ಬಗ್ಗೆ ಸಿನಿಮಾ ರಾಜದ್ರೋಹಿ ಅಂತ ಒಂದು ಸಿನಿಮಾ ಕೂಡ ಇವ್ರು ಮಾಡಿದ್ದಾರೆ. ಅದು ಕೂಡ ನೀವು ಟ್ರೇಲರ್ ನೋಡ್ಬೋದು, ರಾಜದ್ರೋಹಿ ಅಂತ ಇಲ್ಲಿ ನೋಡ್ಬೋದು. ಸೊ ಈ ಚಾನಲ್ ಈಗ ಮಾನಿಟೈಸೇಷನ್ ಆಗಿದೆ, ನೀವು ನೋಡ್ಬೋದು ಮಾನಿಟೈಸೇಷನ್ ಆನ್ ಆಯಿತು. ಸೊ ಈ ರೀತಿ ಏನಾದರೂ ನೀವು ನಿಮ್ಮ ಚಾನಲ್ಗೆ ಆಡ್ಸೆನ್ಸ್ ಬಗ್ಗೆ ಏನೇ ಇರಲಿ ಇಶ್ಯೂ ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಏನಾದರೂ ಸಮಸ್ಯೆ ಇತ್ತು ಅಥವಾ ಏನಾದರೂ ಮಾಡೋದಿತ್ತು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೋಬೋದು. ಸೊ ನೋಡ್ಬೋದು, ಒಂದೇ ಆಡ್ಸೆನ್ಸ್ ನಾನು 2 ಚಾನಲ್ಗೆ ಕನೆಕ್ಟ್ ಮಾಡಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.